Good morning, my dear students. Today we are learning biodiversity conservation under the chapter Biodiversity and Conservation. In your previous period, you have been studied about the definition of a biodiversity, the type of a biodiversity like a species biodiversity, genetic biodiversity, and the one more. So that type of biodiversity you have been studied. Then next you have been studied that what are the causes for loss of a biodiversity. What makes the losses for the cause for the biodiversity. Then we are learning today about how biodiversity can be conserved. Conservation is nothing but to safeguard, to protect it by loss, to protect it from loss. ಅಳಿದು ಹೋಗೋದ್ರಿಂದ ಅದನ್ನ ಸಂರಕ್ಷಿಸೋದು, ಸಂರಕ್ಷಣೆ, the conservation. So the question arises, the biodiversity conservation, where why should we conserve biodiversity? ಯಾಕೆ ನಾವು ಜೀವಿಗಳನ್ನ ಸಂರಕ್ಷಿಸಬೇಕು ಅಂತ ಪ್ರಶ್ನೆ ಹುಟ್ಟುತ್ತೆ. So lot of reasons were there, you know very well that lot of reasons. So ಬಹಳಷ್ಟು ಕಾರಣಗಳಿದಾವೆ. Knowingly or unknowingly we must conserve ಅಷ್ಟೇ ಅಂತ. ಗೊತ್ತಿದ್ದು ಗೊತ್ತಿರದೇನೆಯ, ತಿಳಿದು ತಿಳಿದೇಯ ರಕ್ಷಿಸಬೇಕು. ಯಾಕೆ ವಿಚಾರಿಸಿ ನೋಡೋಣ. ಇಮ್ಯಾಜಿನ್, ಇವಾಗ ನಿಮಗೆ ಯಾರಾದ್ರೂ ಒಂದು ಹಾವು ಬಂದು ನಿಮಗೆ ಕಚ್ಚಾಗತ್ತದ ಅಂದ್ರೆ ನೀವು ಹಾವನ್ನು ಹೊಡಿತೀರಾ ಅಥವಾ ನೀವು ಕಚ್ಚಿರಿ ಅಂತ ಕಚ್ಚಿಸ್ಕೊತೀರಾ? ಹಾವನ್ನು ಹೊಡಿತ. ಅಂದ್ರೆ ನಮ್ಮನ್ನ ನಾವು ಕೊಲ್ಬೇಕಾದ್ರೆ ಹೀಗೆ ಮಾಡ್ತಾವ. ನಾವು ಒಂದು ಗಿಡನ್ನ ಕತ್ತರಿಸ್ತೇವೆ ಅಂದ್ರೆ ಹೌ ದೇ ವಿಲ್ ಗೋಯಿಂಗ್ ಟು ಬಿ. Just think, this is the logic one. So ಇಲ್ಲಿ conserve, ನಾವು ಸಂರಕ್ಷಿಸಬೇಕಾಗಿದೆ. We want to conserve this biodiversity. How can we conserve biodiversity? ಯಾವ ತರನಾಗಿ ನಾವು ಕನ್ಸರ್ವ್ ಮಾಡಬಹುದು? As knowingly or unknowingly many reasons were there. ಇವಾಗ ಆಹಾರಕ್ಕೋಸ್ಕರ ನಾವು ಕನ್ಸರ್ವ್ ಮಾಡಬೇಕು, ಮೆಡಿಸಿನಲ್ ಪ್ಲಾಂಟ್ ಗೋಸ್ಕರ ಕನ್ಸರ್ವ್ ಮಾಡಬೇಕು, ಗಾಳಿಗೋಸ್ಕರ ಕನ್ಸರ್ವ್ ಮಾಡಬೇಕು, ಮಳೆ ಬೀಳೋದಕ್ಕೋಸ್ಕರ ಬಯೋಡೈವರ್ಸಿಟಿ ಇಲ್ಲಿರುವಂತಹ ಜೀವಿಗಳನ್ನ ಕನ್ಸರ್ವ್ ಮಾಡಬೇಕು. ಎನಿ ಪ್ಲಾಂಟ್, ಎನಿ ಎನಿಮಲ್ ಈಸ್ ಇಂಟರ್ ರಿಲೇಟೆಡ್ ವಿತ್ ಒನ್ ಅನದರ್ ಆಸ್ ಇಂಟರಾಕ್ಷನ್. ಸೊ we do not have any rights to kill the organism, otherwise we will be killed by the nature. This is what we call it as a balance in nature. ನೇಚರ್ ಒಳಗಡೆ ಬ್ಯಾಲೆನ್ಸ್ ಆಗತ್ತೆ ಅಂತ ಕರಿಬಹುದು. ಸೊ ಅದರ ಪ್ರಕಾರ ಹೋದ್ರೆ why should we conserve? ಯಾಕೆ ನಾವು ಇದನ್ನ ಸಂರಕ್ಷಿಸಬೇಕು? So to as we know, knowingly or unknowingly many reasons were there. ಬಹಳಷ್ಟು ಕಾರಣಗಳಿವೆ. ಅದರಲ್ಲಿ ಮೂರು ಮುಖ್ಯವಾದ ಕಾರಣಗಳನ್ನ ನಿಮಗೆ ಕಲಿಸಲಿಕ್ಕೆ ಬೋರ್ಡ್ ಸಿಲೆಬಸ್ಗೆ ಇಟ್ಟಿದೆ. The one among that is narrowly utilitarian, broadly utilitarian and ethical. ಸೊ ಒಂದೊಂದಾಗಿ ನಾವು ಎಕ್ಸ್ಪ್ಲೇನ್ ಮಾಡೋಣ. ನ್ಯಾರೋಲಿ ಯುಟಿಲಿಟೇರಿಯನ್, ನ್ಯಾರೋ ಅತಿ ಕಡಿಮೆ ಪ್ರಮಾಣದಲ್ಲಿ ನಾವು ಬಳಕೆ ಮಾಡುವಂತಹದ್ದು. ನ್ಯಾರೋಲಿ ಯುಟಿಲಿಟೇರಿಯನ್ ಪರ್ಪಸ್ ಅಂತ ಕರಿತೀವಿ. ನ್ಯಾರೋ ಆಗಿ ನಾವು ಬಳಕೆ ಮಾಡುವಂಥದ್ದು. ನ್ಯಾರೋಲಿ ಯುಟಿಲಿಟೇರಿಯನ್ ಮೀನ್ಸ್ ಅತಿ ಕಡಿಮೆ ಪ್ರಮಾಣದಲ್ಲಿ ನಾವು ಇವಾಗ ಬಳಕೆ ಮಾಡುವಂತಹದ್ದು ಆಹಾರ, ಪಲ್ಸಸ್, ಸೀರಿಯಲ್ಸ್, ಗ್ರೇನ್ಸ್, ಇವೆಲ್ಲ ನೇಚರ್. ಅಂದ್ರೆ 3 ತಿಂಗಳ, 4 ತಿಂಗಳ, 5 ತಿಂಗಳ. ಈಗ 4 ತಿಂಗಳಿಂದ 5 ತಿಂಗಳಿಗೆ ನಮಗೆ ಭತ್ತದ ಬೆಳೆ ಬರುತ್ತೆ. ಆ ಭತ್ತನ ಕಟಾವು ಮಾಡ್ತಾವು, ಆ ಭತ್ತದಿಂದ ಅಕ್ಕಿ ಬರುತ್ತೆ, ಅಕ್ಕಿನ ಊಟ ಮಾಡ್ತಾವು. 3 ಹೊತ್ತು ನಮ್ಗೆ ಅಕ್ಕಿ ಊಟ ಬೇಕೇ ಬೇಕು. ಅನ್ನ ಉಣ್ಲಿಲ್ಲ ಅಂದ್ರೆ ನಮ್ಗೆ ಫುಡ್ ಕಂಪ್ಲೀಟ್ ಅಂತ ಅನಿಸಲ್ಲ. ದಟ್ ಈಸ್ ದ ನೇಚರ್ ರೂಲ್. ನಿಮ್ಗೆ ಗೊತ್ತಿರುವ ಹಾಗೆ ಅನ್ನ ಕಂಪ್ಲೀಟ್ ಆಗಿ ಬೇಕಾಗತ್ತೆ ನಮ್ಗೆ. ಸೊ ಜಸ್ಟ್ ಥಿಂಕ್ ಅಬೌಟ್ ದೀಸ್ ಸೀರಿಯಲ್ಸ್, ಪಲ್ಸಸ್, ಬೇಳೆಕಾಳುಗಳು, ತೊಗರೆಬೇಳೆ, ಕಡಲೆಬೇಳೆ ಕಡಿಮೆ ತಿಂತೀವಿ, ಬಟ್ ನ್ಯಾರೋ ಅವು ಬೇಕೇ ಬೇಕು ನಮಗೆ. ಪ್ರೋಟೀನ್ ಇದೆ. ನ್ಯಾರೋಲಿ ಯುಟಿಲಿಟೇರಿಯನ್, either it is in the form of the food or for any purpose, for human sake. So we consider narrowly utilitarian purpose. We want to conserve the biodiversity. Biodiversity na ನಾವು ಕನ್ಸರ್ವ್ ಮಾಡ್ತಾವು ಅಂತ ಹೇಳ್ತಾವೆ. Whereas medicinal plants 25% ನಷ್ಟು ಡ್ರಗ್ಸ್ ಗಳು ಪ್ಲಾಂಟ್ಸ್ ದಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ.
ನಿಮ್ಗೆ ಗೊತ್ತಿರೋದು ಆಯುರ್ವೇದ, ಇವನು ಬರಬಹುದು, ನೀಮ್, ಯುಕ್ಯಾಲಿಪ್ಟಸ್. ತಲೆನೋವಿಗೆ ಬೇವಿನ ಎಣ್ಣೆ ಮತ್ತು ಯುಕ್ಯಾಲಿಪ್ಟಸ್ ಅಂದ್ರೆ ಅದು ಏನು, ನೀವು ಅದು ಯುಕ್ಯಾಲಿಪ್ಟಸ್ ಎಣ್ಣೆ ಬರುತ್ತೆ, ಅದನ್ನು ಹಚ್ಕೊಳ್ತಾರೆ. ಬರೀ ಮೈಕೈ ನೋವಿಗೆ ಇದಾದ್ರೆ ಕೊಬ್ಬರಿ ಎಣ್ಣೆ, ಕೊಬ್ಬರಿ ಬೇಕು. ಕೊಬ್ಬರಿ ಎಣ್ಣೆ ಇರಲಿಲ್ಲ ಅಂದ್ರೆ ನಿನ್ನೆ ನೀವು ದೀಪಾವಳಿ ಆಚರಿಸ್ಲಿಕ್ಕೆ ಆಗ್ತಿರಂಗಿಲ್ಲ. ಮಜ್ಜನ ಸ್ನಾನ ಮಾಡಿನೇ ತಲೆ ಮೇಲೆ ಸ್ನಾನ ಹಾಕಿ ಮಾಡಬೇಕು ಕೊಬ್ಬರಿ ಎಣ್ಣೆ. ಸೊ ಈ ತರನಾದಂತಹ ಮೆಡಿಸಿನಲ್ ಡ್ರಗ್ಸ್ ಬಹಳಷ್ಟು. ಈಗ ವಿನ್ ಕ್ರಿಸ್ಟಿನ್ ಅಂಡ್ ವಿನ್ ಬ್ಲಾಸ್ಟಿನ್ ಅಂತ ಕಲ್ತಿರ್ತೀರ ನೀವು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಅಲ್ಲಿ, ವಿಚ್ ಕ್ಯೂರ್ಸ್ ಕ್ಯಾನ್ಸರ್. ಕ್ಯಾನ್ಸರ್ ನ ತಡೆಗಟ್ಟುವಲ್ಲಿ ಇವುಗಳು ಪರಿಣಾಮಕಾರಿಯಾಗಿದ್ದಾವೆ ಅಂತ ಹೇಳ್ತಾವೆ. ವಿನ್ ಕ್ರಿಸ್ಟಿನ್ ಅಂಡ್ ವಿನ್ ಬ್ಲಾಸ್ಟಿನ್ ಅನ್ನುವಂತಹ ಎರಡು ಕೆಮಿಕಲ್ಸ್ಗಳು, ಇವುಗಳು ರೋಸಿಯಾ ಚೈನೆನ್ಸಿಸ್ ಅಂದ್ರೆ ಇದರೊಳಗಡೆ ಸದಾಬಹಾರ್ ಗಿಡದೊಳಗಡೆ ಸಿಗುತ್ತೆ. ದಟ್ ಈಸ್ ಒನ್ ಆಫ್ ದ ಡ್ರಗ್. ಸೊ ಈ ತರನಾದಂತಹ 25% ಡ್ರಗ್ಸ್ಗಳು ಇದರಿಂದ ಮಾಡಲ್ಪಡುತ್ತೆ. ಇವಾಗ ಎಲ್ಲರೂ ಹೇಳ್ತಾರೆ, ಇವಾಗ ನಾವು ಅರಿಶಿನ ಪುಡಿಯನ್ನ ಅಡಿಗೆಗೆ ಹಾಕ್ತಾರೆ, ಇಷ್ಟೇ ಹಾಕ್ತಾರೆ, ಚಿಟಿಕೆ ಅಷ್ಟೇ ಹಾಕ್ತಾರೆ ನಿಮ್ಮ ತಾಯಿ ಅರಿಶಿನ ಪುಡಿ. ಬೆಳಗ್ಗೆ ಟಿಫಿನ್ ದಲ್ಲಿ ಹಾಕ್ತಾರೆ, ಮಧ್ಯಾಹ್ನ ಸಾಂಬಾರ್ ಮತ್ತಲ್ಲಿ ಹಾಕ್ತಾರೆ, ಭಾಜಿ ಮಾಡಿದ್ರೆ ಅದಕ್ಕೂ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾರೆ. ಅರಿಶಿನ ಪುಡಿ ಇಷ್ಟೇ ಹಾಕ್ತಿರ್ತಾರೆ, ಇಷ್ಟೇ ಪಾವು ಕಿಲೋ ಹಾಕ್ತಾರೆ, ಇಷ್ಟೇ ನ್ಯಾರೋಲಿ ಯುಟಿಲಿಟೇರಿಯನ್. ಬಟ್ ದಟ್ ಬೂಸ್ಟ್ ಇಮ್ಯೂನ್ ಸಿಸ್ಟಮ್ ಅಂತ ಇವಾಗ ಕೊರೋನಾ ವೈರಸ್ ಬಂದಿದ್ದಕ್ಕೆ ಎಲ್ಲರೂ ಬೆನ್ನತ್ತಿದ್ದಾರೆ. ಅರಿಶಿನ ಪುಡಿ ಕುಡಿಬೇಕು, ಹಾಲಲ್ಲಿ ಹಾಕಿ ಕುಡಿರಿ, ಜೇನುತುಪ್ಪದಲ್ಲಿ ಹಾಕಿ ಕುಡಿರಿ, ಅರಿಶಿನ ಕೊಂಬು ತೇದ ಪೇಸ್ಟ್ ಅನ್ನ ತಿನ್ರಿ. ಸೊ ಬಿಕಾಸ್ ಟು ಬೂಸ್ಟ್, ಅದಕ್ಕೆ ಸನಾತನ ಧರ್ಮದಲ್ಲಿ ಇದೆ, ಬೆಳಗ್ಗೆ ಎದ್ದು ಒಂದು ಬೆಳ್ಳಿ ಗ್ಲಾಸ್ದಲ್ಲಿ ಅರ್ಧ ಚಮಚೆ ಅರಿಶಿನ ಪುಡಿಯನ್ನ ಬಿಸಿ ನೀರಿನಲ್ಲಿ ಹಾಕಿ ಈಶಾನ್ಯ ದಿಕ್ಕಿಗೆ ಮಾಡಿ ಕುಡಿದ್ರೆ ದೇಹ ವಜ್ರಕಾಯ ಆಗತ್ತೆ ಅಂತ ಹೇಳ್ತಾರೆ. ವಜ್ರಕಾಯ ಪಿಕ್ಚರ್ ಹೆಸರು ಹೇಳ್ತಾ ಇಲ್ಲ ನಾನು, ಇವನ್ನೆಲ್ಲ ನೋಡಿ ಅವ್ರು ಪಿಕ್ಚರ್ ಹೆಸರು ಹೇಳ್ತಾ ಇದ್ದಾರೆ. ಅದು ವಜ್ರದ ಗತಿ ಆಗುತ್ತೆ, ಯಾವುದನ್ನು ಮುಟ್ಟಲ್ಲ, ಯಾವ ಕೊರೋನಾ ವೈರಸ್ ಬರಲ್ಲ ಅನ್ನೋ ಲೆವೆಲ್ಗೆ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾರೆ. ಬರೀ ಅರಿಶಿನ ನೀರು ಕುಡಿದ್ರೆ, ಕೆಲವು ಜನ ಅರಿಶಿನ ಹಾಲನ್ನ ಕುಡಿತಾರೆ, ಹಾಲಲ್ಲಿ ಅರಿಶಿನ ಮಿಕ್ಸ್ ಮಾಡಿ. ಸೊ ವಾಟ್ ಆಮ್ ಐ ಟೆಲಿಂಗ್ ಯು that turmeric powder we are going to be using in a pinch, ಒಂದು ಚಿಟಿಕೆಯಷ್ಟು ಯೂಸ್ ಮಾಡೋದು, narrowly utilitarian. ಸೊ ಲೈಕ್ ಸಚ್ ಜೀರಿಗೆ ಎಷ್ಟು ಹಾಕ್ತೀರ, ಸಾಸಿವೆ ಎಷ್ಟು ಹಾಕ್ತೀರ, ಹಾಕ್ಲಿಲ್ಲ ಅಂದ್ರೆ ನಿಮ್ಗೆ ಪಾನಿ ಆಗಂಗಿಲ್ಲ, ಒಗ್ಗರಣೆ ಆಗಂಗಿಲ್ಲ ಮನೆಯಲ್ಲಿ. ದೇ ಆರ್ ಸಿಟಿಂಗ್ as narrowly utilitarian. ಬರೀ ತಿನ್ನೋದು ಹೇಳ್ತಾ ಇದೆ ನಿಮಗೆ, ಇನ್ನೂ ಎಷ್ಟೋ ವಿಷಯಗಳಿದಾವೆ. ಮೆಡಿಸಿನ್ಸ್ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಮೆನಿ ಬಯೋಟ್ಸ್ ವಿಲ್ ಬಿ ದೇರ್, ಆಹಾರ ಪದಾರ್ಥದಲ್ಲಿ ಆಗಿರ್ಬೋದು. ಸೊ ದೇ ಆರ್ ಗೋಯಿಂಗ್ ಟು ಬಿ ಯೂಸಿಂಗ್ ಲೆಸ್, ಬಟ್ ದೇ ಮಸ್ಟ್ ನೀಡ್, ಬೇಕೇ ಬೇಕು ಅನ್ನುವಂತ. ಸೊ ವಿ ಕಾಲ್ narrowly utilitarian. Whereas second comes broadly utilitarian, ಅತಿ ಹೇರಳವಾಗಿ ಬಳಸುವಂಥದ್ದು. ಅತಿ ಹೇರಳವಾಗಿ ನಾವು ಏನನ್ನು ಬಳಸ್ತಾವು? ಆಕ್ಸಿಜನ್. ಎದ್ದಾಗೂ ಉಸಿರಾಡಬೇಕು, ಮಲಗಿದಾಗೂ ಉಸಿರಾಡಿಸ್ಬೇಕು, ವಾಕಿಂಗ್ ಮಾಡು, ಜಾಗಿಂಗ್ ಮಾಡು, ಓದು, ಮಂತ್ರನು, ಪೂಜಾ ಮಾಡು, ಮಲಗು, ಊಟ ಮಾಡು. ಫಾರ್ ಸರ್ವೈವಲ್ ಯು ಹ್ಯಾವ್ ಟು ಬ್ರೀತ್. When you breathe, you utilize oxygen. So in a day, how much oxygen you were using? Just think about it. In a day, ಒಂದು ಮನುಷ್ಯ ಒಂದು ದಿನಕ್ಕೆ 12 kg ಅಷ್ಟು ಆಕ್ಸಿಜನ್ ಅನ್ನ ಬಳಸ್ತಾನೆ. 12 kg of oxygen will be utilized by a human being. ನಿಮ್ಮ ಮನೆ ಒಳಗಡೆ ಇರುವಂತಹ ಸಿಲಿಂಡರ್ ಇರುತ್ತದಲ್ಲ, ಅಷ್ಟು ಒಂದು ದಿನಕ್ಕೆ ನಮಗೆ ಬೇಕು. ನಿಮ್ಮ ಮನೆ ಸಿಲಿಂಡರ್ 1 ತಿಂಗಳು ಬರ್ತಿರಬಹುದು ಅಥವಾ 2 ತಿಂಗಳು ಬರ್ತಿರಬಹುದು, ಡಿಪೆಂಡ್ಸ್ ಆನ್ ಕುಕ್ ಅಂಡ್ ಮೆಂಬರ್ಸ್. ಬಟ್ ಒಂದು ಮನುಷ್ಯ ಒಂದು ಸಿಲಿಂಡರ್ ನಷ್ಟು ಆಕ್ಸಿಜನ್ ಒಂದು ದಿನಕ್ಕೆ. ಜಸ್ಟ್ ಇಮ್ಯಾಜಿನ್, ಒಂದು ಸಿಲಿಂಡರ್ಗೆ ಬರೀ 200 ರೂಪಾಯಿ ಇದ್ರೆ, ಇಫ್ ಯು ಪುಟ್ ಅ ಪ್ರೈಸ್ ಟ್ಯಾಗ್ ಟು ದಟ್ ಆಕ್ಸಿಜನ್ ಕ್ಯಾನ್, ಒಂದು ಸಿಲಿಂಡರ್ಗೆ 200 ರೂಪಾಯಿ ಒಬ್ಬರಿಗೆ. ನಿಮ್ಮ ಮನೆಯಲ್ಲಿ 4 ಜನ ಇರ್ತೀರಿ, ತಂದೆ, ತಾಯಿ, ಅಕ್ಕ ಅಥವಾ ತಮ್ಮ ಅಥವಾ ತಂಗಿ, ಹೀಗೆ 4 ಜನ. 4 ಎಟ್ಲೆ 800 ರೂಪಾಯಿ ಒಂದು ದಿನಕ್ಕೆ ಬೇಕು ನಿನಗೆ. 800 rupees into 30, 8 32, 1 2 3 32,000 rupees you have to pay oxygen per month only. If you will put the price tag for this oxygen, you are getting freely. Then why you have to go for cancer? ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಸುಮ್ಮನೆ ಹೇಳಲಿಲ್ಲ, ಆದ್ರೆ ಎಲ್ಲರೂ ಗಿಡ ಕತ್ತರಿಸ್ತಾರೆ. ನಿನ್ನೆ ಆಕಾಶ ಪುಟ್ಟಿ ಹಚ್ಚಿದ್ರಿ ಅಥವಾ ಪಟಾಕಿ ಹೊಡೆದ್ರಿ, ಸುರುಸುರು ಬತ್ತಿ ಹೊಡೆದ್ರಿ, ಬಾಣ ಹೊಡೆದ್ರಿ, ಕುಳ್ಳಿ ಹೊಡೆದ್ರಿ, ಯು ಹ್ಯಾವ್ ಬೀನ್ ಪ್ಲೇಡ್ ಮೆನಿ ನಟ್ಸ್, ಮಗ್ಸ್, ಎವ್ರಿಥಿಂಗ್. ಹೌ ಮಚ್ ಪೊಲ್ಯೂಷನ್ ಯು ಡಿಡ್ yesterday.
that has to be consumed and gives the fresh air to you. That is by photosynthesis, which is considered to be as a broadly utilitarian one. ಅದಕ್ಕೆ ಹೇಳುದು ಆಕ್ಸಿಜನ್ ತಯಾರಾಗೋದು ಫೋಟೋಸಿಂಥಸಿಸ್ ಮುಖಾಂತರ. ಫೋಟೋಸಿಂಥಸಿಸ್ ಆಗಬೇಕಂದ್ರೆ ಸನ್ ಬೇಕು, ಸನ್ ಜೊತೆಗೆ ಸನ್ಲೈಟ್ ಜೊತೆಗೆ ವಾಟರ್ ಪ್ಲಾಂಟ್, then they produce oxygen. ಈ ಆಕ್ಸಿಜನ್ 20% ನಷ್ಟು ಪ್ರೊಡ್ಯೂಸ್ ಮಾಡೋದು ಅಮೆಜಾನಿಯನ್ ರೈನ್ ಫಾರೆಸ್ಟ್. Average of 20% of oxygen of the earth is produced by Amazonian. That is why it is situated as a lung of universe. ಶ್ವಾಸಕೋಶ ಅಂತ ಕರೀತಾರೆ ಇದಕ್ಕೆ, lungs of universe ಅಂತ ಕರೀತಾರೆ Amazonian rainforest. So which belongs under broadly utilitarian, ಅತಿ ಹೇರಳವಾಗಿದೆ. Then pollination, you know very well, without pollination we could not eat anything. ಅಕ್ಕಿ ಸಿಗಲ್ಲ, ಬೆಳೆ ಸಿಗಲ್ಲ, ಏನು ಸಿಗಲ್ಲ ತಿನ್ಲಿಕ್ಕೆ, ಏನು ಸಿಗಲ್ಲ. ಗಡ್ಡೆ, ಗೆಣಸು, ಆಲೂಗಡ್ಡೆ, ಬಳ್ಳುಳ್ಳಿ, ಉಳ್ಳಾಗಡ್ಡಿ ಏನು ಸಿಗಲ್ಲ if there could not be pollination. To take pollination, wind, water, you know very well, animals. Agents of pollination you have been studied. Anemophily, zoophily, like that you have been studied under it. So the photosynthesis and the pollination are belongs under broadly utilitarian, ಹೇರಳವಾಗಿ ಬಳಸಬೇಕಾದಂತದ್ದು. So we cannot put the price tag. ಅದಕ್ಕೆ price tag actually ಆಗಂಗಿಲ್ಲ. ಇವಾಗ ನೀರು 1 ಲೀಟರ್ ಬಾಟಲ್ಗೆ 20 ರೂಪಾಯಿ ಕೊಡ್ತೀರಾ ನೀವು. 1 ಲೀಟರ್ ಬಾಟಲ್ ಟ್ರಾವೆಲಿಂಗ್ ಬಂದ್ರೆ 20 ರೂಪಾಯಿ ಕೊಟ್ಟೆ ಒಂದು ಬಿಸ್ಲರಿ ಕೂಡ ತಗೊಳ್ತೀರಾ, 2 ತಾಸ್ದಾಗೆ. ಜಸ್ಟ್ ಥಿಂಕ್, ಮನೆ ಒಳಗಡೆನೂ ಕೂಡ ನೀವು ವಾಟರ್ನ ಬಳಸ್ತೀರಾ, ಕುಡಿಯೋದಕ್ಕೆ ಬಿಡಿ, ಸ್ನಾನ ಮಾಡಲಿಕ್ಕೆ ಎಷ್ಟು ಬೇಕು ನಿಮಗೆ? ಮಿನಿಮಮ್ 20 ರಿಂದ 40 ಲೀಟರ್ ಬೇಕು. ಎಟ್ ಅನ್ ಎವರೇಜ್ 25 ಲೀಟರ್ ಹಿಡ್ಕೊ. ಒಬ್ಬರಿಗೆ 25 ಲೀಟರ್ ಬೇಕಾದಂತಂದ್ರೆ 4 ಜನ ಇದ್ರೆ 100 ಲೀಟರ್ ಬೇಕಾಯ್ತು. 100 ಲೀಟರ್ ಅಂದ್ರೆ 100 × 20, 2000 ರೂಪಾಯಿ ಬರೀ ನೀರು ಕೊಡ್ಬೇಕಾಗುತ್ತೆ. ಕೆನಪುರದ ಪ್ರೈಸ್ ಟೈಪ್ ಬರೀ ಜಳಕಕ್ಕೆ, ಸ್ನಾನಕ್ಕೆ, ಏನು ಬಟ್ಟೆ ಒಗೆಯೋದಕ್ಕೆ, ಬಂಡೆ ತಿಕ್ಕಕ್ಕೆ, ನೆಲ ಒರೆಸೋದಕ್ಕೆ, ಹಲ್ಲು ಉಜ್ಜಲಿಕ್ಕೆ, ದಟ್ ಇಸ್ ಸೆಕೆಂಡರಿ. Just think, can you put the price tag for the water? Can you put the price tag for the oxygen? So what? You have to go for conserve biodiversity. ನಿಸರ್ಗವನ್ನ ನೀವು ಸಂರಕ್ಷಿಸಲೇಬೇಕು, ಅಟ್ಲೀಸ್ಟ್ ಫಾರ್ ಯುವರ್ ಸರ್ವೈವಲ್, ನಿಮ್ಮ ಜೀವನಕ್ಕೋಸ್ಕರ. ಸೊ ನೀವು ವಿದ್ಯಾರ್ಥಿಗಳನ್ನ ಹೇಳಿದ, ಒಂದು ವಿದ್ಯಾರ್ಥಿ 2 ಪ್ಲಾಂಟ್ ಅನ್ನ 1 ವರ್ಷಕ್ಕೆ, ನ್ಯೂ ಇಯರ್ ಕೇಕ್ ತರೋ ಬದಲಾಗಿ 1 ಗಿಡ ಹಚ್ಚ್ರಿ. ನಿಮ್ಮ ಬರ್ತ್ಡೇ ಕೇಕ್ ತರೋ ಬದಲಾಗಿ 1 ಗಿಡ ಹಚ್ಚ್ರಿ. ಎಸ್, ವಿಚಾರಿಸ್ರಿ. 2 ಗಿಡ, 100 ಹುಡುಗರು, 1 ವರ್ಷಕ್ಕೆ 200 ಗಿಡ. ಫಸ್ಟ್ PUC 200 ಗಿಡ, ಸೆಕೆಂಡ್ PUC 400 ಗಿಡ. ನಿಮ್ಮ ಶಹಪೂರು ವೆಸ್ಟರ್ನ್ ಘಾಟ್ ಹೋಗುತ್ತೆ ಬರೇ 5 ವರ್ಷದಲ್ಲಿ. ನೋ ಮನಿ ಇಸ್ ರೆಡಿ ಟು ಟೇಕ್. ಎಲ್ಲಿ ಹಚ್ಚೋಣ ಸರ್ ಗಿಡ? ಹಚ್ಚಬೇಕಾದ್ರೆ ಜಾಗ ಇಲ್ಲ, ರೋಡ್ ಪಕ್ಕಕ್ಕೆ ಹಚ್ಚಿರಿ. ರೋಡ್ ಪಕ್ಕಕ್ಕೆ ಹಚ್ಚಿ ನೀವು ಕೇರ್ ತಗೊಳ್ರಿ, ಸ್ವಲ್ಪ ಎತ್ತರಕ್ಕೆ ಬೆಳೆ ಮಟ ನೀವು ಕೇರ್ ತಗೊಳ್ರಿ. ನೋ ಮನಿ ಇಸ್ ಗೋಯಿಂಗ್ ಟು ಬಿ ಎಲಿಗೇಟಿವ್. ರೋಡ್ ಪಕ್ಕಕ್ಕೆ ಒಂದು ರೋಡ್ ಸೆಲೆಕ್ಟ್ ಮಾಡ್ರಿ, ಬಸ್ ಸ್ಟ್ಯಾಂಡ್ ರೋಡ್ ಅಥವಾ ನಿಮ್ಮ ಮನೆ ಮುಂದಿನ ರೋಡನ್ನೇ ಸೆಲೆಕ್ಷನ್ ಮಾಡ್ರಿ. Just think about it. New inventions, you can go for that. So ನ್ಯೂ ಇಯರ್ ಅಂತ ಹೇಳಿ ಕೇಕ್ ತಯಾರು ಮಾಡ್ತೀರಿ, ಅಲ್ಲಿ ಹಾಳು ಮಾಡ್ತೀರಿ. ಬರ್ತ್ಡೇ, I am not telling you don't celebrate. Along with that, give something to the nature when you are getting from the nature. 18 ವಯಸ್ಸಿನವರೆಗೂ ನೀವು ಆಕ್ಸಿಜನ್ ಅನ್ನು ತಗೊಳ್ತಾ ಬಂದಿದ್ದೀರಾ ನಿಸರ್ಗದಿಂದ. ನಿಸರ್ಗಕ್ಕೆ ನೀ ಏನ್ ಕೊಟ್ಟಿ? ನಿನ್ನೆ ಪಟಾಕಿ ಹೊಡೆದು ಧೂಳ ಕೊಟ್ಟೆ ಸರ್, ಪಟಾಕಿ ಹೊಡೆದು ಸ್ಮೋಕ್ ಕೊಟ್ಟೆ ಸರ್, ಕಸ ಕೊಟ್ಟೆ ಸರ್. Only you are getting a good thing and giving bad thing to the nature. Then how you will get the good health? So what? One should go for conserve nature. That is among broadly. Then ethical issues, ethics. ಆಧ್ಯಾತ್ಮಿಕವಾಗಿ ಎಥಿಕ್ಸ್ ಬೇಕು ಅಂತ ಹೇಳ್ತಾನೆ. With that ethical issues, we must go for economic importance of ethics. Economy. ಇವಾಗ ಗಂಧದ ಗಿಡ ಇದೆ, ಗಂಧನ ಮುಂಚೆ ನಾವು ತೆಗಿಲಿಕ್ಕೆ ಅಷ್ಟೇ, ಗಂಧ ತೇಯಬೇಕು, ದೇವರಿಗೆ ಹಚ್ಚಬೇಕು, ನಾವು ಎಥಿಕ್.
ಈಗ ಏನ್ ಮಾಡೋದು, ಗಂಧದ ಗಿಡ ಬೆಳೆಸೋದು, ಗಂಧದ ಮರ ಕಡಿದು ಅದರ ಒಳಗಡೆ ಮೂರ್ತಿ ತಯಾರು ಮಾಡೋದು, ಅಥವಾ ಗಂಧದ ಕಟ್ಟಿಗೆದಿಂದ ತಲಬಾಗಲ ಹೆಬ್ಬಾಗಲ ಇಡೋದು, ರೊಕ್ಕಿದ್ದವ್ರು ಮಾಡೋದು ಮಾಡೋದು. ಗಂಧ ಎದಕ್ಕೆ ಅಂತ ಬೇಕು, ದೇವರಿಗೆ ಪಟ್ಟಿಡಬೇಕು, ನಾವು ಪಟ್ಟಿಟ್ಕೋಬೇಕು. ಗಂಧ ಎಥಿಕ್, ಇಟ್ ಈಸ್ ಎಥಿಕಲ್. ಬನ್ನಿ ಮರ ಇದೆ, ಬನ್ನಿ ಮರ ಗಿಡ ಕಡಿದು ಯಾರಾದ್ರೂ ಫರ್ನಿಚರ್ಸ್ ಮಾಡಿಸ್ಕೋತೀರಿ, ಏನು ಎಥಿಕಲ್ ಇಶ್ಯೂಸ್. ಗಿಡವನ್ನ ನಾವು ಪೂಜಿಸ್ತೀವಿ, ಆಕಳವನ್ನ ಪೂಜಿಸ್ರಿ. 300 ಮುಕ್ಕೋಟು ದೇವರುಗಳಿದ್ದಾರೆ ಅಂತ ಹೇಳ್ತಾರೆ. ಹನೆಯ ಮಧ್ಯವಾದ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಬಾಲದ ಕೆಳಗಡೆ ಇದ್ದಾಳೆ ಅಂತ ಹೇಳ್ತಾರೆ ಮಹಾಲಕ್ಷ್ಮಿ. ಅದಕ್ಕೆ ಬಾಲ ಮುಟ್ಟಿ ನಮಸ್ಕಾರ ಮಾಡ್ತಾರೆ. 300 ಮುಕ್ಕೋಟಿ ದೇವರು ಒಂದೇ ಹಸುವಿನಲ್ಲಿ, ಅದಕ್ಕೆ ಹಸುವನ್ನು ಕಡಿಬಾರದು ಅಂತ ಹೇಳ್ತಾರೆ. ಹಸುವಿನ ಪೂಜೆ ಮಾಡಿದ್ರೆ ಎಲ್ಲಾ ದೇವರು ಪೂಜೆ ಮಾಡಿದ್ರೆ. ಜಸ್ಟ್ ಇಮ್ಯಾಜಿನ್ ಎಥಿಕ್ಸ್, ದೇ ಹ್ಯಾವ್ ದ ಎಥಿಕ್ಸ್. ಹಾವು ಸರ್ಪೆಂಟ್ ನಾಗದೇವ, ಮಂಕಿ ಹನುಮದೇವ. So ethical issues, we want to conserve them in the form of ethics. So that is what Sikhism is, narrowly utilitarian, broadly utilitarian, and ethical issues are going to be considered for conserving the biodiversity. So rest of other will go for learn it in the future class. Okay, thank you. And before that, today we will go for put you about some of the questions of 1 mark and 2 mark. ಈಗ ಮೊನ್ನೆ ದೀಪಾವಳಿ ದಿನಕ್ಕೆ ಸ್ಯಾಟರ್ಡೆ ನಾವು ಬರ್ಲಿಕ್ಕೆ ಹೇಳಿದ್ದಿಲ್ಲ. ಈ ಬರೋ ಸ್ಯಾಟರ್ಡೆನ ಈ 2 ಅಸೈನ್ಮೆಂಟ್ ನ ತಂದು ಕೊಡಬೇಕು. 2 ಅಸೈನ್ಮೆಂಟ್ ನಾವು ತಂದು ಕೊಡಬೇಕು. ಅಸೈನ್ಮೆಂಟ್ ತಂದು ಕೊಡದೇ ಇದ್ರೆ ನಾನು ರಿಪೀಟ್ ಮಾಡಂಗಿಲ್ಲ. ಅದರದ್ದು ಎಫೆಕ್ಟ್ ನಿಮಗೂ ಗೊತ್ತಾಗತ್ತೆ. ಅದರದ್ದು ಇಫೆಕ್ಟ್ ಯು ಆರ್ ಗೋಯಿಂಗ್ ಟು ಬಿ ಫೇಸಿಂಗ್. ಎಸ್, ಫೋಕಸ್ and be serious about the work. Instead of serious, I would like to tell you sincere. Okay, thank you one and all.